ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಅನ್ನು ಗೆಲ್ಲೋದಕ್ಕೆ ಇನ್ನು ಒಂದೇ ಒಂದು ಹೆಜ್ಜೆ ಬಾಕಿ ಇರೋದು. ಆ ಹೆಜ್ಜೆಗೆ ಆಲ್ರೆಡಿ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯದೆಲ್ಲೆಡೆ, ದೇಶದೆಲ್ಲೆಡೆ, ಜಗತ್ತಿನ ಮೂಲೆ ಮೂಲೆಗಳಿಂದ ಆರ್ಸಿಬಿ ಅಭಿಮಾನಿಗಳು ಈ ಬಾರಿ ಆರ್ಸಿಬಿ ಕಪ್ ಗೆಲ್ಲಿ ಅನ್ನುವಂಥ ವಿಶಸ್ಸನ್ನ ಮಾಡ್ತಿದ್ದಾರೆ. ಸಣ್ಣ ಮಕ್ಕಳಿಂದ ವೃದ್ಧರವರೆಗೆ ಆರ್ಸಿಬಿಯ ಕ್ರೇಜ್ ಯಾವ ರೀತಿಯಾಗಿದೆ, ಕಾಲೇಜ್ ಮಕ್ಕಳು ಏನ್ ಹೇಳ್ತಾರೆ, ಅಂಗಡಿನಲ್ಲಿರೋರು ಏನ್ ಹೇಳ್ತಾರೆ, ಪೂಜೆ ಪುನಸ್ಕಾರಗಳು ಯಾವ ರೀತಿಯಾಗಿ ಸಾಗ್ತಾ ಇವೆ, ಅದರ ಜೊತೆಗೆ ಇವತ್ತಿನ ಈ ಪಂದ್ಯಾಟದ ಬಗ್ಗೆ ಎಕ್ಸ್ಪರ್ಟ್ಸ್ ಹೇಳೋದೇನು, ಮುಂದಿನ 2 ಗಂಟೆಗಳ ಕಾಲ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನಾನು ಗಂಗಾಧರ್ಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. 18 ವರ್ಷ ಅಂದ್ರೆ ಅದೊಂದು ರೀತಿ ತಪಸ್ಸಿದ್ದ ಹಾಗೆ. ಆರ್ಸಿಬಿ ಆಟಗಾರರು, ಮ್ಯಾನೇಜ್ಮೆಂಟ್ ಎಷ್ಟು ತಪಸ್ಸು ಮಾಡಿದ್ಯೋ ಅದಕ್ಕಿಂತ ಜಾಸ್ತಿ ತಪಸ್ಸು ಆರ್ಸಿಬಿ ಅಭಿಮಾನಿಗಳದ್ದು. ಏನ್ ಹೇಳ್ತೀರಿ? ಆ ಕಾಯುವಿಕೆಗೆ ಇವತ್ತು ಉತ್ತರ ಸಿಗುತ್ತಾ ಅಂತ ಹೇಳಿ. ವಿದ್ಯೆ ಏನಂದರೆ ತುಂಬ ಕಷ್ಟದ ಕ್ವಶನ್ ಇದು. ಯಾಕಂದರೆ ನಾನೇನಾದರೂ RCB ಗೆಲ್ಲಲ್ಲ ಅಂದರೆ ನನ್ನ ಕತೆ ಮುಗೀತು. ಸೊ ಡೆಫಿನೆಟ್ಲಿ RCB ಗೆಲ್ಲೇಬೇಕು ಅಂತ ನಾನು, ಜೊತೆಗೆ ಕೋಟ್ಯಾಂತರ ಕ್ರಿಕೆಟ್ ಫ್ಯಾನ್ಸ್ ಕೂಡ ಇದೇ ಒಂದು ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ 1 ಸೀಸನ್ 2 ಸೀಸನ್ ಓಕೆ, ಬಟ್ 18 ವರ್ಷಗಳ ಕಾಲ ಕಪ್ ಗೆಲ್ಲದೆ ಇದ್ರೂ ಕೂಡ RCBಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಿಜಕ್ಕೂ ನಾವು ಒಂದು ರೀತಿ ಲಾಯಲ್ ಫ್ಯಾನ್ಸ್ ಅಂತ ಹೇಳ್ತೀನಿ. ನಮಗಿಂತ ಹೆಚ್ಚಾಗಿ RCBನೇ ರಿಯಲಿ ಲಕ್ಕಿ ಅಂತ ಹೇಳ್ತೀನಿ. ಯಾಕೆಂದರೆ ಇಂಥ ಒಂದು ಫ್ಯಾನ್ಡಮ್ನ ಇರೋದಕ್ಕೆ RCB ಡೆಫಿನೆಟ್ಲಿ ಲಕ್ಕಿ ಅಂತ ಹೇಳ್ತೀನಿ. ಸೊ ಇವತ್ತು RCB ದಿನ, ಯಾಕೆಂದರೆ ನಾವು ನೋಡ್ತಾ ಇದ್ವಿ, ನೀವು ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ, ನೀವು 18ನೇ ನಂಬರು ಎಷ್ಟು ಲಕ್ಕಿ ಅಂತ. ಇವತ್ತು 18ನೇ ನಂಬರ್ನ ಒಂದು ಲಕ್ಕಿ ದಿನ ಆಗಲಿ ಅನ್ನೋದೇ ಎಲ್ಲ ಫ್ಯಾನ್ಸ್ನ ಒಂದು ಆಶಯ ಕೂಡ. ನಮ್ಮ ಒಂದು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಈ ಒಂದು RCB ಬಗ್ಗೆ ಮಾತಾಡ್ತಾರೆ. ಸೊ ಅವ್ರು ಏನು ಹೇಳ್ತಾರೆ, ಯಾಕೆಂದರೆ ನಮಗಿಂತ ಚೆನ್ನಾಗಿ ತುಂಬ ನಮ್ಮ ಎಕ್ಸ್ಪರ್ಟ್ಸ್ ಅನಲೈಸ್ ಮಾಡ್ತಾರೆ. ಸೊ ಅವ್ರನ್ನೂ ಕೇಳೋಣ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇವತ್ತು RCB ಗೆಲ್ಲೇಬೇಕು. RCB ಗೆದ್ದರೆ ನಾವೇನು 18 ವರ್ಷಗಳ ಕಾಲ ವನವಾಸ ಅನುಭವಿಸಿದ್ವಿ ನಾವು ಕಪ್ಗೋಸ್ಕರ, ಸೊ ಅದೆಲ್ಲ ಇವತ್ತು ಕ್ಲಿಯರ್ ಆಗಲಿ ಅನ್ನೋದೇ ಎಲ್ಲರ ಆಶಯವಿದ್ಯ. ನಿಜ ಗಂಗಾಧರ್, ಅದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆದಿದ್ದಾವೆ. ಆ ದೃಶ್ಯಗಳನ್ನ ನೋಡ್ತಾ ಹೋಗೋಣ. ಬೆಳಗ್ಗಿನಿಂದ ಕೂಡ ರಾಜ್ಯದ ಮೂಲೆ ಮೂಲೆಗಳಲ್ಲಿ RCB ಅಭಿಮಾನಿಗಳು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ಅವರು ಕಾದಿದ್ದು ಒಂದಲ್ಲ ಎರಡಲ್ಲ 18 ವರ್ಷಗಳ ಕಾಲ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಭಾಗದಲ್ಲಿ RCB ಅಭಿಮಾನಿಗಳು ಬೇರೆ ಬೇರೆ ದೇಗುಲಗಳಿಗೆ ಹೋಗಿ ಹೋಮ ಹವನಗಳನ್ನ ಮಾಡಿದ್ದಾರೆ, ಅಭಿಷೇಕವನ್ನ ಮಾಡಿದ್ದಾರೆ, ಅರ್ಚನೆಯನ್ನ ಮಾಡಿದ್ದಾರೆ. RCB ಗೆದ್ದು ಬರಲಿ ಅಂತ ಹೇಳಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿದ್ದಾರೆ. ಅಭಿಮಾನಿಗಳ ಪೂಜೆ ಪುನಸ್ಕಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. जय RCB, जय RCB, जय बजरंगबली, कोहली लीडरಲ್ಲ जय बजरंगबली. अंकल ना ಈ ಸಲ ಕಪ್ ನಮ್ದೇ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೇವಲ ಮೈಸೂರು, ಬೆಂಗಳೂರು ಅಥವಾ ಮತ್ಯಾವುದೋ ಜಿಲ್ಲೆಯಲ್ಲ, ಇಡೀ ಕರ್ನಾಟಕದಾದ್ಯಂತ ಕಂಡು ಬಂದಿರುವಂತಹ ದೃಶ್ಯ ಇದು. ಹಳ್ಳಿಗಳಲ್ಲಿ, ಮನೆಗಳಲ್ಲಿ ಪೂಜೆಯನ್ನ ಮಾಡಲಾಗಿದೆ, ಪ್ರಾರ್ಥನೆಯನ್ನ ಮಾಡಲಾಗಿದೆ. ಯಾಕಂದ್ರೆ 18 ವರ್ಷಗಳಿಂದ RCB ಅಭಿಮಾನಿಗಳು ಕಪ್ಗಾಗಿ ಕಾಯ್ತಾ ಇರೋದು. RCB ಅಭಿಮಾನಿಗಳು ಎಂಥ ಲಾಯಲ್ ಫ್ಯಾನ್ಸ್ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಸೋತ್ರು ಸತ್ರು ನಾವು RCB ಅಂತ ಹೇಳೋರು RCB ಅಭಿಮಾನಿಗಳು. ಆ ಅಭಿಮಾನ ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಿ. ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು. ಆ ಸಮಯ ಬಂದೇ ಬಿಡುತ್ತೆ. ಆ ಟೈಮ್ನಲ್ಲಿ RCB ಕಪ್ ಅನ್ನ ಎತ್ತಿ ಹಿಡಿಬೇಕು ಅನ್ನೋದು ಎಲ್ಲ ಅಭಿಮಾನಿಗಳ ಆಶಯ.
ಹಾಗಾಗಿನೇ ಈ ಪೂಜೆ ಪ್ರಾರ್ಥನೆ ಎಲ್ಲವೂ ಕೂಡ ರಾಜ್ಯದ ಮೂಲೆ ಮೂಲೆಗಳಲ್ಲಿ, ವಿವಿಧ ದೇಗುಲಗಳಲ್ಲಿ, ಹಳ್ಳಿಗಳಲ್ಲಿ RCBಗಾಗಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. RCBಗಾಗಿ ಪೂಜೆ ಪುನಸ್ಕಾರವನ್ನ ಮಾಡಲಾಗಿದೆ. RCBಗಾಗಿ ಅಭಿಮಾನಿಗಳು ಉರುಳು ಸೇವೆಯನ್ನ ಮಾಡಿದ್ದಾರೆ. ಇದು RCB ಮೇಲೆ ಕೋಟ್ಯಂತರ ಅಭಿಮಾನಿಗಳಿಗಿರುವಂತಹ ಪ್ರೀತಿ, ಭಕ್ತಿ, ಶಕ್ತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.